ಶೆಡ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದು ಹೋಗಿದೆ. ಮನೆಗೆ ಹೋಗದಂತೆ ಶೆಡ್ ನಿರ್ಮಾಣ ಮಾಡಿದ್ದಾರೆ ಅಂತ ಒಂದು ಗುಂಪಿನವರು ಆರೋಪವನ್ನು ಮಾಡಿದ್ರು. ಮಾತಿಗೆ ಮಾತು ಬೆಳೆದು ಅದು ವಿಕೋಪದ ಹಂತಕ್ಕೆ ತಿರುಗಿ ಮಾರಾಮಾರಿಗೆ ತಿರುಕೊಳ್ತು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯ ಹೊಸಮನೇನಹಳ್ಳಿಯಲ್ಲಿ ಈ ಘಟನೆ ಆಗಿರೋದು. ಕೊಡಲಿ, ಕತ್ತಿ, ದೊಣ್ಣೆಯಿಂದ ಎರಡು ಕುಟುಂಬಗಳು ಹೊಡೆದಾಡಿಕೊಂಡಿದೆ. ಎರಡೂ ಗುಂಪುಗಳ ನಡುವೆ ಈಗ ಈ ಹೊಡೆದಾಟ ಆದ ಬೆನ್ನಲ್ಲೇ ಪ್ರತ್ಯೇಕ ಎಫ್ಐಆರ್ ಅನ್ನು ಕೂಡ ಕೊಡಲಾಗಿದೆ. ಒಬ್ರು ಕಂಪ್ಲೇಂಟ್ ಕೊಟ್ಟರೆ ಇನ್ನೊಬ್ರು ಕೌಂಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಆಗಿರೋದಿದು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ಶೆಡ್ ನಿರ್ಮಾಣ ಮಾಡಿದ್ದಾರೆ, ಮನೆಗೆ ದಾರಿ ಇಲ್ಲ ಅನ್ನೋದು ಆರೋಪ. ನೋಡಿ, ಕೈಯಲ್ಲಿ ಯಾವ ರೀತಿ ದೊಣ್ಣೆ ಇದೆ, ಬಡಿಗೆಗಳನ್ನು ಹಿಡ್ಕೊಂಡಿದ್ದಾರೆ, ಹೊಡೆದಾಡ್ತಾ ಇದ್ದಾರೆ. ಮಾತಾಡೋದಕ್ಕೆ ರೆಡಿ ಇಲ್ಲ. ಅಲ್ಲಿ ಏನಿದ್ರು ದೊಣ್ಣೆ ಮುಖಾಂತರನೇ ನಾವು ಮಾತಾಡ್ತೀವಿ ಅನ್ನೋ ರೀತಿ ಜಿದ್ದಿಗೆ ಬಿದ್ದಿದ್ದಾರೆ. ನೋಡಿ, ನಿರ್ಮಾಣ ಆಗಿರುವಂತಹ ಶೆಡ್ ಅನ್ನ ಕೆಡವ್ತಾ ಇದ್ದಾರೆ. ಅದೇ ದೊಣ್ಣೆ ಮತ್ತೆ ಕೊಡ್ಲಿ ಮತ್ತೆ ಬಡಿಗೆಗಳಿಂದ ಅಲ್ಲಿ ನಾಶ ಮಾಡ್ತಾ ಇದ್ದಾರೆ ಶೆಡ್ ಅನ್ನ. ಇನ್ನೊಂದು ಕಡೆಗೆ ಅಡ್ಡ ಬಂದಂತಹ ಜನರಿಗೂ ಕೂಡ ಈಗ ಮನಸ್ಸೋ ಇಚ್ಚಿ ಹಲ್ಲೆ ಆಗಿದೆ. ಎರಡೂ ಗುಂಪುಗಳದ್ದು ತಪ್ಪಿದೆ. ಮತ್ತೆ ಎರಡೂ ಗುಂಪುಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಷನ್ ಮೆಟ್ಲೇರಿದ್ದಾರೆ. ಕಂಪ್ಲೇಂಟ್, ಕೌಂಟರ್ ಕಂಪ್ಲೇಂಟ್ ಅನ್ನ ಎರಡೂ ಗುಂಪುಗಳು ಕೊಟ್ಕೊಂಡಿದೆ. ಬಟ್ ಭಯದ ವಾತಾವರಣ ಅಂತೂ ಸೃಷ್ಟಿಯಾಗಿದೆ. ಕೂತು ಮಾತಾಡಿ ಬಗೆಹರಿಸ್ಕೊಳ್ಬೇಕಾಗಿದ್ದ ಪ್ರಕರಣ, ವಿವೇಕ ವಿವೇಚನೆ ಎರಡೂ ಇಲ್ಲದ್ರ ಪರಿಣಾಮ ಯಾವ ಹಂತಕ್ಕೆ ಹೋಗ್ಬೋದು ಅನ್ನೋದಕ್ಕೆ ಇದು ಎಕ್ಸಾಂಪಲ್. ಮನುಷ್ಯನಿಗೆ ವಿವೇಕ ಅನ್ನೋದು, ವಿವೇಚನೆ ಅನ್ನೋದು, ಸಂಯಮ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕಳ್ಕೊಂಡ್ರೆ ಈ ರೀತಿ ಬೀದಿರಪ್ಪ ಹಾದಿರಂಪ ಮಾಡ್ತಾನೆ.